ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರ ಅಕ್ಷಯ ತೃತೀಯ ಇತ್ತಲ್ವ, ಅವತ್ತಿನ ದಿನದ ಬ್ಲಾಗ್ ಇದು. ಅವತ್ತು ಮನೆಗೆ ಸ್ವಲ್ಪ ಸಾಮಾನು ತೊಗೊಂಬರ್ಬೇಕಿತ್ತು. ಅದು ಅಲ್ದಿರ ಅಕ್ಷಯ ತೃತೀಯ ದಿನ ಮನೆಗೆ ಸ್ವಲ್ಪ ರೇಷನ್ ಏನಾದ್ರು ತಂದರೆ ಅದರಲ್ಲೂ ಹೊಸದಾಗಿ ಅಕ್ಕಿ ಬೇಳೆ ಉಪ್ಪು ಎಲ್ಲ ತೊಗೊಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ವ, ಅದೇ ರೀತಿ ನನಗೂ ಮನೆಗೂ ಬೇಕಾಗಿತ್ತು ಅಂತ ಹೇಳಿ ತೊಗೊಂಡು ಬಂದೆ. ಅಕ್ಷಯ ತೃತೀಯ ದಿನ ಬರೀ ಚಿನ್ನನೇ ತೊಗೊಬರ್ಬೇಕು ಅಂತ ಏನಿಲ್ಲ, ಅವತ್ತು ಏನಾದ್ರು ಒಂದು ಒಳ್ಳೆ ಕೆಲಸನೂ ಮಾಡ್ಬೋದು. ಮನೆಗೆ ರೀತಿ ರೇಷನ್ ತಂದ್ರೂ ಒಳ್ಳೆಯದೇ. ನಾನು ಯಾವತ್ತೂ ಚಿನ್ನ ತೊಗೊಂಡು ಬರಲೇಬೇಕು ಅಂತ ಅನ್ನೋ ಪದ್ಧತಿ ಏನು ಇಟ್ಕೊಂಡಿಲ್ಲ. ಈ ವರ್ಷ ನಾನು ಸ್ವಲ್ಪ ಅಕ್ಷಯ ಕುಂಡ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ತೊಗೊಂಡು ಬಂದೆ. ನಾನು ಈ ವರ್ಷದಿಂದ ಮಾಡೋಣ ಅಂತ ಶುರು ಮಾಡಿದ್ದೀನಿ, ಯಾಕಂದರೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿಬಿಟ್ಟು ಹೇಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡ್ತಾ ಇದ್ದೀನಿ. ಈ ಸಲ ಅಕ್ಷಯ ತೃತೀಯದ ತಿಥಿ ಬಂದು ಭಾನುವಾರ ಬೆಳಗ್ಗೆ 10:49ಕ್ಕೆ ಶುರುವಾಗಿ ಮುಂದಿನ ದಿನ ಅಂದರೆ ಸೋಮವಾರ ಬೆಳಗ್ಗೆ 7:27ಕ್ಕೆ ಮುಕ್ತಾಯವಾಗುತ್ತೆ. ಪೂಜೆ ಮಾಡೋದಾದರೆ ಬೆಳಗ್ಗೆ ಹೊತ್ತು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ವ, ಅದಕ್ಕೆ ಅಂತ ಹೇಳಿ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಭಾನುವಾರನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಭಾನುವಾರನೂ ಮಾಡೋರು ಮಾಡ್ಬೋದು, ನಾನು ಸೋಮವಾರ ಬೆಳಗ್ಗೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಮಾಡ್ತಾ ಇದ್ದೀನಿ. ನಾನು ಭಾನುವಾರ ಬೆಳಗ್ಗೆನೇ ಸೋಫಾ ಕವರ್ಗಳು ಮತ್ತು ಬೆಡ್ ಸ್ಪ್ರೆಡ್ಸ್ ಎಲ್ಲ ವಾಷಿಂಗ್ ಹಾಕ್ಬಿಟ್ಟು ಒಣಗಾಕ್ಬಿಟ್ಟಿದ್ದೆ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸಾಯಂಕಾಲ ಅಷ್ಟರಲ್ಲಿ ಸೋಫಾ ಕವರೆಲ್ಲ ಒಣಗಿತ್ತು. ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ರಾತ್ರಿಯೇ ಸೋಫಾಗೂ ಕವರೆಲ್ಲ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೆ. ಇನ್ನು ಆರುಷಿ ಕೂಡ ಕೆಳಗಡೆ ಎಲ್ಲ ಟಾಯ್ಸ್ ಫುಲ್ಲು ಹಣ್ಬಟ್ಟೆ ಇರ್ತಾಳೆ, ಎಲ್ಲ ಎತ್ತಿಟ್ಬಿಟ್ಟು ಇವಾಗೆ ಸ್ವಲ್ಪ ಎಲ್ಲ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಕೋಬೋದು ಅಂತ ಹೇಳಿ ನಾನು ರಾತ್ರಿನೇ ಮಾಡ್ಕೊಳ್ತಾ ಇದ್ದೆ. ನಾನು ಲೈಟ್ ಹಾಕ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಆರುಷಿ ಕೂಡ ಮಲಗ್ದಿರೋನೆ ನನ್ನ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಬೆಳಗ್ಗೆ ಎದ್ದು ಮಾಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಳಕ್ಕೆ ಹೋದೆ. ಇನ್ನು ಅವಳು ಮಲಗಿಸ್ಬಿಡೋಣ ಅಂತ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಬೇಗ ಎದ್ದು ಮಾಪ್ ಮಾಡಿರಲಿಲ್ವಲ್ಲ, ಮನೆಯೆಲ್ಲ ಮಾಪ್ ಮಾಡಿದೆ. ಇನ್ನು ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ ರಾತ್ರಿ. ಅವಳು ಬಿಟ್ಟೇ ಇಲ್ಲ, ಎಷ್ಟೊತ್ತಾದ್ರೂ ನನ್ನ ಹಿಂದೆನೇ ತಿರುಗ್ತಾ ಇದ್ಲು. ಅದಕ್ಕೆ ಬೆಳಗ್ಗೆ ಬೆದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. 6 ಗಂಟೆ ಆದರೆ ಎಷ್ಟು ಬೆಳಕಿದೆ ನೋಡಿ. ಇಷ್ಟೊತ್ತಿಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಬೇಕು. 7:15 ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇನ್ನು ದೇವ್ರ ಮನೆ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಮೊದಲು ದೇವ್ರಿಗೆ ನೈವೇದ್ಯ ಮಾಡ್ಕೊಂಬಿಡೋಣ ಅಂತ ಹೇಳಿ ಪಾಯಸ ಮಾಡ್ತಾಯಿದ್ದೆ, ಅಂದರೆ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ. ಸಬ್ಬಕ್ಕಿ ಬೇಸಿಗೆಗೆ ತುಂಬ ಒಳ್ಳೆಯದು, ದೇಹಕ್ಕೂ ಕೂಡ ತಂಪಲ್ವಾ, ಅದಕ್ಕೆ ಅಂತ ಹೇಳಿ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ. ನನಗೂ ಇಷ್ಟ ಸಬ್ಬಕ್ಕಿ ಪಾಯಸ ಅಂದರೆ. ಈ ಸಬ್ಬಕ್ಕಿ ಪಾಯಸ ಮಾಡೋದು ತುಂಬ ಸುಲಭ, ಬೇಗ ಆಗೋಗ್ಬಿಡುತ್ತೆ, ಒಂದು 10 ನಿಮಿಷ ಅಷ್ಟರಲ್ಲಿ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಬಾದಾಮಿ ಕೂಡ ಕಟ್ ಮಾಡಿ ಹಾಕೋಬೋದು. ನನಗೆ ಟೈಮ್ ಇರಲಿಲ್ಲ ಬಾದಾಮಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋಕ್ಕೆ, ಸರಿ ಅಂತ ಹೇಳಿ ನಾನು ಬರೀ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಈ ರೀತಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಗೆ ಇವಾಗ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಲು ಹಾಕ್ಬಿಟ್ಟೆ ಬೇಯಿಸಿದ್ರೇ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಅಂತ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಲು ಸ್ವಲ್ಪ ಹೊತ್ತು ಕುದ್ದಿದ್ದಾದಮೇಲೆ ಇವಾಗ ಸಬ್ಬಕ್ಕಿ ಹಾಕ್ಕೊಳ್ತೀನಿ. ಸಬ್ಬಕ್ಕಿನ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಸಾಕು, ನೆನೆಸಿಟ್ರೆ ಅದು ನೆನ್ಕೊಂಬಿಡುತ್ತೆ. ಸಬ್ಬಕ್ಕಿ ಕೂಡ ಹಾಕ್ಬಿಟ್ಟು ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋವರೆಗೂ ಬಿಟ್ಬಿಡಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ಚೆನ್ನಾಗಿ ಬೆಂದ್ಬಿಡುತ್ತೆ. ಸಬ್ಬಕ್ಕಿ ಎಲ್ಲ ಹಾಕಿದ್ಮೇಲೆ ಅವಾಗವಾಗ ಈ ರೀತಿ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಕಡೆ ಪಾಯಸ ಮಾಡ್ಕೊತಾನೆ ಇನ್ನು ಸ್ವಲ್ಪ ದೇವ್ರಿಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಆ ಕಡೆ ಅದನ್ನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ.
ನೋಡಿ ಸಬ್ಬಕ್ಕಿ ಬೆಂದು ಈ ರೀತಿ ಗಟ್ಟಿಯಾಗಿರುತ್ತೆ. ಈ ಟೈಮಲ್ಲಿ ನಾನು ಇವಾಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ಸಕ್ಕರೆ ಹಾಕ್ಕೊಂಡಿದ್ದಾದ್ಮೇಲೂ ಕೂಡ ಈ ರೀತಿ ಒಂದ್ಸಲ ತಿರುಗಿಸ್ಬಿಟ್ಟು ಇನ್ನು ಆವಾಗಲೇ ದ್ರಾಕ್ಷಿ ಗೋಡಂಬಿ ಎಲ್ಲ ಹೊದಿಟ್ಕೊಂಡಿದ್ನಲ್ವ ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಒಂದು ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ. ಕೇಸರಿ ಕೂಡ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೋಬೋದು. ಕೇಸರಿ ಹಾಕೋದ್ರಿಂದ ಅದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಾದಾಮಿ ಪೌಡರ್ ಇದ್ದರೆ ಬಾದಾಮಿ ಪೌಡರ್ನೂ ಹಾಕ್ಕೋಬೋದು. ನಾನು ಬರೀ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ಏಲಕ್ಕಿ ಕಾಯಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಏಲಕ್ಕಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ. ಆವಾಗ ಇನ್ನೂ ಬೇಕಂದರೆ ಹಾಲನ್ನ ಸೇರಿಸ್ಕೋಬೋದು. ಇದು ಪೂರ್ತಿಯಾಗಿ ರೆಡಿ ಆಯಿತು. ಇದು ತಣ್ಣಗಾಗಲಿ. ಇವಾಗ ಈ ಕಡೆ ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ರೆಡಿ ಆಯಿತು. ಇನ್ನು ಅಕ್ಷಯ ಕುಂಡ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಅರಿಶಿನ, ಗಂಧ ಮತ್ತು ಸ್ವಲ್ಪ ಜವಾದು ಪೌಡರು ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿ ಇಟ್ಕೊಳ್ತೀನಿ. ಜವಾದು ಪೌಡರ್ ಹಾಕಿದ್ರೆ ಚೆನ್ನಾಗಿ ಗಮ್ ಅಂತ ಇರುತ್ತೆ ಗೊತ್ತಾ, ಅದು ಲಕ್ಷ್ಮಿಗೆ ತುಂಬ ಇಷ್ಟವಾದ ವಸ್ತು. ಮೊದಲು ನಾನಿಲ್ಲಿ ಒಂದು ಮಣೆ ತೊಗೊಂಡು ಅದರ ಮೇಲೆ ಒಂದು ಕೆಂಪು ಬಟ್ಟೆ ಹಾಸ್ಕೊಳ್ತಾ ಇದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಪೀಸ್ನ ಕಟ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಆ ಬಟ್ಟೆ ಮೇಲೆ ಒಂದು ಕುಬೇರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇದಲ್ದಿರ ಇನ್ನು ಬೇರೆ ರಂಗೋಲಿ ಕೂಡ ಹಾಕೋಬೋದು. ಸಾಮಾನ್ಯವಾಗಿ ಕುಬೇರ ರಂಗೋಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಾನೆಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡೆ. ಮೊಬೈಲಲ್ಲಿ ಮೆಮೊರಿ ಫುಲ್ ಆಗಿಬಿಟ್ಟು ನಾನು ಮಾಡ್ಕೊಂಡಿದ್ದು ಯಾವುದೂ ರೆಕಾರ್ಡೇ ಆಗಿಲ್ಲ. ಇನ್ನು ಬೇಗ ಬೇರೆ ಪೂಜೆ ಮಾಡಬೇಕಿತ್ತಲ್ವ, ಹಾಗಾಗಿ ನಾನು ನೋಡ್ಕೊಳ್ಳೋಕ್ಕೆ ಹೋಗಿಲ್ಲ. ನಾನು ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ನಾನು ಪೂಜೆ ಮುಗಿಸ್ಬಿಟ್ಟೆ ಒಂದು 7:15 ಅಷ್ಟರಲ್ಲಿ. ಇನ್ನು ಅಕ್ಷಯ ತೃತೀಯ ದಿನ ಹೊಸದಾಗಿ ಅಕ್ಕಿ ಬೇಳೆ ಉಪ್ಪು ತಂದಿರ್ತೀವಲ್ವ, ಅದನ್ನು ಕೂಡ ದೇವ್ರ ಹತ್ರ ಇಟ್ಬಿಟ್ಟು ನಾವು ಮಾಡಿರೋಂತಹ ನೈವೇದ್ಯ ಇಟ್ಬಿಟ್ಟು ಹೊಸದಾಗಿ ಏನಾರು ಚಿನ್ನ ಬೆಳ್ಳಿ ಏನಾದ್ರು ತಂದಿದ್ರೆ ಅದನ್ನು ಕೂಡ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಬೇಗ ಪೂಜೆ ಮಾಡಬೇಕಂತ ಹೇಳಿ ಬೇಗ ಎಲ್ಲ ರೆಡಿ ಮಾಡ್ಕೊಂಡ. ಫುಲ್ಲು ಶೆಕೆ. ಬೆಳಿಗ್ಗೆ 6 ಗಂಟೆಗೆ ಎಷ್ಟು ಹಬೆ ಇದೆ ಗೊತ್ತಾ, ಫುಲ್ ಶೆಕೆ ಆಗೋಯ್ತು. ಯಾವುದೇ ವರ್ಕೌಟ್ ಬೇಡ ಏನು ಬೇಡ, ಅಷ್ಟು ಬೆವರು ಬಂದಿದೆ ಮುಖದಲ್ಲಿ. ಶೆಕೆ ನೋಡಿ ಹೆಂಗಾಗಿದೆ. ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ಈ ಥರ ಸುಪ್ರಭಾತ ಕೇಳ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಕೆಲಸ ಮುಗಿಸ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿದ್ರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಿಸಿಲು ಕೂಡ ನೋಡಿ ಚೆನ್ನಾಗಿ ಬಂದಿದೆ ಮನೆ ಒಳಗಡೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಪಾಯಸ ನೋಡಿ ಕಲರ್ ಫುಲ್ಲು ಚೇಂಜ್ ಆಗಿರುತ್ತೆ. ಕೇಸರಿ ಹಾಕಿರ್ತೀವಲ್ವ, ಅದು ಹಾಲಲ್ಲಿ ನೆಂದು ಈ ರೀತಿ ಆಗಿರುತ್ತೆ. ಗಟ್ಟಿನೂ ಆಗಿದೆ. ಬೇಕಂದರೆ ಇನ್ನು ಸ್ವಲ್ಪ ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ಕೋಬೋದು. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಶಂಕರ್ ಆಫೀಸ್ಗೆ ಹೋಗಬೇಕಲ್ಲ, ಅದಕ್ಕೆ ಅವರಿಗೆ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಎಲ್ಲದಕ್ಕೂ ಅಡುಗೆ ಮಾಡಬೇಕು. ನೆನ್ನೆ ಮನೆಗೆ ಸಾಮಾನೆಲ್ಲ ತಂದಿದ್ವಲ್ಲ, ಅದನ್ನ ಇನ್ನು ಡಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ. ಇನ್ನು ರಾಗಿ ಹಸಿಟ್ಟು ಕೂಡ ತಂದಿದ್ವಿ, ಅದನ್ನೂ ಕೂಡ ಹಾಕ್ಕೊಂಡಿರಲಿಲ್ಲ. ಇವಾಗ ಹೇಗೂ ಮುದ್ದೆ ಮಾಡಬೇಕಿತ್ತು, ಅದಕ್ಕೆ ಇವಾಗ ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಪ್ರತಿದಿನ ಮುದ್ದೆ ಮಾಡೇ ಮಾಡ್ತೀವಿ, ಅದಕ್ಕೆ ನಮ್ಮ ಮನೇಲಿ ರಾಗಿ ಹಸಿಟ್ಟು ಇರಲೇಬೇಕು. ಅದಕ್ಕೆ ಒಂದು 5 kg ಆಗೋಷ್ಟು ಹಸಿಟ್ಟು ತೊಗೊಂಡು ಬಂದರೆ ಒಂದು 15-20 ದಿನ ಬಂದೇ ಬರುತ್ತೆ.
ಮಧ್ಯಾಹ್ನಕ್ಕೆ ಅನ್ನ ಸಾರು ಮುದ್ದೆ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದಿತ್ತು, ಅದನ್ನೇ ಮೊಳಕೆ ಕಾಳು ಸಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡ್ಕೊಂಬಿಡ್ತಾಯಿದ್ದೀನಿ. ಇನ್ನು ನೆನ್ನೆ ಇಡ್ಲಿ ಮಾಡಿದ್ದು ಇಟ್ಟಿತ್ತು, ಅದರಲ್ಲೇ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ಮಸಾಲ ಸಾರಿಗೆಲ್ಲ ಇಡ್ಲಿ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಇನ್ನು ಒಟ್ಟಿಗೆ ಎಲ್ಲದಕ್ಕೂ ಹಾಕ್ಬಿಡುತ್ತೆ ಅಂತ ದೋಸೆನೇ ಮಾಡ್ತಾಯಿದ್ದೀನಿ. ಇನ್ನು ಹಾಗೆ ಬೆಟ್ಟದ ನೆಲ್ಲಕಾಯಿ ಇತ್ತು, ಅದನ್ನ ಕೂಡ ತುರಿದ್ಬಿಟ್ಟು ಒಂದು ಬಾಟ್ಲಲ್ಲಿ ತುಂಬಿಸಿಟ್ಕೊಂಡ್ರೆ ಬೇಸಿಗೆಗೆ ನೀರು ಅವಾಗವಾಗ ಕುಡಿತಾ ಇರ್ತೀವಲ್ವ, ಚೆನ್ನಾಗಿರುತ್ತೆ. ಹಾಗೆ ನನಗೊಂದು ಬಾಟ್ಲಿಗೆ, ಹಾಗೆ ಶಂಕರ್ಗೊಂದು ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ನಾನು ಹಾಕ್ಕೊಂಡಿರೋ ಸೀರೆ ಬಂದು ಮಲ್ ಕಾಟನ್ ಸೀರೆ. ಈ ಬೇಸಿಗೆಗೆ ಈ ಥರ ಸ್ಯಾರಿಗಳೇ ತುಂಬ ಚೆನ್ನಾಗಿರುತ್ತೆ. ಈ ಸ್ಯಾರಿಗೆಲ್ಲ ಇನ್ನು ಬ್ಲೌಸ್ ಪೀಸ್ ಬರೋದಿಲ್ಲ, ಬರೀ ಸ್ಯಾರಿ ಮಾತ್ರ ಬರುತ್ತೆ. ನನ್ನ ಹತ್ರ ಒಂದು ಬ್ಲ್ಯಾಕ್ ಕಲರ್ ರೆಡಿಮೇಡ್ ಬ್ಲೌಸ್ ಇತ್ತು, ಅದನ್ನ ಇದಕ್ಕೆ ಮ್ಯಾಚ್ ಮಾಡಿಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಪಾಯಸ ಇವಾಗ ಇನ್ನೂ ಗಟ್ಟಿ ಆಗೋಗಿದೆ, ಬೇಕಂದರೆ ಹಾಲು ಕಾಯಿಸಿ ಹಾಕ್ಕೋಬೋದು. ನಾನು ಬೇಡ, ಇಷ್ಟ ಹಿಂಗೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಬಿಟ್ಟೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತಿನ್ನಬೇಕು, ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಶಂಕರ್ಗೂ ಸ್ವಲ್ಪ ಬಾಕ್ಸಿಗೆ ಹಾಕ್ತಾಯಿದ್ದೀನಿ, ಅವರು ಅಲ್ಲೇ ಕಂಪ್ನಿನಲ್ಲೇ ತಿನ್ಕೊಳ್ಳಿ ಅಂತ. ಶಂಕರು ರೆಡಿಯಾಗಿ ಆಫೀಸಿಗೆ ಹೊರಟ್ರು. ಇನ್ನು ಆರುಷನೇ ಎದ್ದಿದ್ಲು, ಅವಳಿಗೂ ಒಂದೆರಡು ದೋಸೆ ಮಾಡಿಕೊಟ್ಟೆ, ತಿಂತಾ ಇದ್ದಾಳೆ. ಅವಳು ದಿನ ಸ್ನಾನ ಆಗಿಲ್ಲ, ಆಮೇಲೆ ಮಾಡಿಸ್ತೀನಿ. ನಾನು ಇನ್ನು ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿ ನಾನು ತಿಂಡಿ ತಿಂತಾಯಿದ್ದೀನಿ. ಇವತ್ತೆಲ್ಲ ಕೆಲಸ ಮುಗೀತಲ್ಲ, ಇವತ್ತು ನಂದು ಬೇಗ ತಿಂಡಿ ಆಗ್ತಿದೆ. ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ತಿಂಡಿ ತಿಂತಾಯಿದ್ದೀನಿ. ಪ್ರತಿದಿನ ಏನಾಗ್ತಿತ್ತು ಗೊತ್ತಾ, ಎಲ್ಲ ಕೆಲಸ ಮುಗಿಸಿ ತಿನ್ನೋಷ್ಟರಲ್ಲಿ ಒಂದು 11 ಗಂಟೆ ಆಗೋಗ್ಬಿಡೋದು, ಟೈಮ್ ಸರಿಯಾಗಿ ತಿಂತಾನೆ ಇರಲಿಲ್ಲ. ತೆಂಗು ಬೇಗ ಎಲ್ಲ ಕೆಲಸ ಮುಗೀತಲ್ವ, ಇನ್ನು ದೋಸೆ ಮಾಡಿದ್ನಲ್ವ, ಬಿಸಿ ಬಿಸಿ ನಾನು ಒಂದೆರಡು ದೋಸೆ ತಿನ್ಬಿಡೋಣ ಅಂತ ಹೇಳಿ ಇವತ್ತು ಬೇಗ ತಿಂಡಿ ಮುಗಿಸ್ಕೊಂಡೆ. ಈ ಸಲ ಬೇಸಿಗೆ ಅಂತೂ ಸಿಕ್ಕಾಪಟ್ಟೆ ಹಬೆ, ಮನೆಯಲ್ಲಿ ಬೆಳಗ್ಗೆಯಿಂದನೇ ಇರೋದಕ್ಕಾಗಲ್ಲ, ಅಷ್ಟು ಸೆಕೆ ಆಗ್ತಿದೆ. ಇನ್ನು ಈ ಬೇಸಿಗೆನಲ್ಲಿ ಸೀರೆ ಹಾಕ್ಕೊಂಡಿರ್ತೀವಿ ಅಂದರೆ ಆಗೋದೇ ಇಲ್ಲ. ಇನ್ನು ತಿಂಡಿ ಮುಗಿಸಿದಾದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.